ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನಾನಾ ಪಾಟೀಲ್. ನಿಮ್ಮೆಲ್ಲರಿಗೂ ಕೂಡ ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ಫ್ ಲವ್ ಎಪಿಸೋಡ್ಸ್ ಏನು ವಿಡಿಯೋ ಮಾಡ್ತಿದ್ನಲ್ಲ, ಐ ಥಿಂಕ್ ಅದರಲ್ಲಿ 2 ವಿಡಿಯೋಸ್ ಮಾಡಿದ್ದೀನಿ ನಾನು. ಇವತ್ತಿನ ಮಾಡ್ತಿರೋ ವಿಡಿಯೋ ಬಂದುಬಿಟ್ಟು ಆ ಸೆಲ್ಫ್ ಲವ್ ಎಪಿಸೋಡ್ಗೆ ಆಡ್ ಆಗುತ್ತೆ. ಹೋದ್ಸತಿ ನಾನು ಹೇಳಿದ್ದೆ ನಾನೇನೋ ಒಂದು ಆರ್ಟ್ ಮಾಡೋದಿದ್ದೆ ಸೆಲ್ಫ್ ಲವ್ ಎಪಿಸೋಡ್ಸ್ಗೆ ಅಂತ. ಇವತ್ತಿನ ವಿಡಿಯೋನ ನಾನು ಸೆಲ್ಫ್ ಲವ್ ಎಪಿಸೋಡ್ಗೆ ಆಡ್ ಮಾಡ್ತೀನಿ. ನೀವೇನಾದರೂ ನನ್ನ ಮೊದಲನೇ 2 ವಿಡಿಯೋಸ್ ನೋಡಿಲ್ಲ ಅಂತ ಅಂದರೆ ಪ್ಲೇಲಿಸ್ಟಿಗೆ ಹೋಗಿ ಅಲ್ಲಿ ಸೆಲ್ಫ್ ಲವ್ ಎಪಿಸೋಡ್ಸ್ ಅಂತಿರುತ್ತೆ, ಕ್ಲಿಕ್ ಮಾಡಿ ನಿಮಗೆ ಎಲ್ಲ ಎಪಿಸೋಡ್ಸ್ ಸಿಗುತ್ತೆ. ಇದು ನನ್ನ ಸೆಲ್ಫ್ ಲವ್ ಎಪಿಸೋಡ್ ನಂಬರ್ 3 ಇವತ್ತಿನ ವಿಡಿಯೋದಲ್ಲಿ. ಆ್ಯಂಡ್ ನೋಡಿ, ನಾನಿಲ್ಲಿ ಏನು ಶೇರ್ ಮಾಡ್ತೀನಲ್ಲ ಅದು ನನಗೆ ಸರಿ ಅನಿಸಿದ್ರೆ ಮಾತ್ರ, ಮತ್ತು ನನಗೆ ಶೇರ್ ಮಾಡಬೇಕಂತ ಅನಿಸಿದ್ರೆ ಮಾತ್ರ. ನನಗೆ ಏನೋ ಆ ಟೈಮಲ್ಲಿ ನಾನು ತುಂಬ ನನ್ನ ಥಾಟ್ಸ್ ಜೊತೆ ತುಂಬ ಕನೆಕ್ಟ್ ಇದ್ದೀನಿ. ಅದಕ್ಕೋಸ್ಕರ ನನಗೇನಾದರೂ ಒಂದು ಓಕೆ ಇದು ಕರೆಕ್ಟ್ ಪಾಯಿಂಟ್, ಓಕೆ ಇದು ಸೂಟ್ ಆಗುತ್ತೆ ಅಂತ ಅನಿಸಿದ್ರೆ ಮಾತ್ರ ನಾನು ಬಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಲಾಂಗ್ ವಿತ್ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್, ಸೆಲ್ಫ್ ಲವ್ ವಿಡಿಯೋಸ್ ಜೊತೆಗೆ ಒಂದಿಷ್ಟು ಶಿವನ್ ವಿಡಿಯೋಸ್ ಮಾಡಬೇಕಂತ ವಿಶ್ ಮಾಡ್ತೀನಿ. ಖಂಡಿತ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಲೈಕ್ ಹೇಗೆ ಇದು ಸೆಲ್ಫ್ ಲವ್ ಎಪಿಸೋಡ್ 1, 2 ಅಂತ ಸ್ಟಾರ್ಟ್ ಮಾಡಿದ್ದೀನೋ ಅದನ್ನು ಕೂಡ ಅದೇ ಥರ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಟೈಮ್ ಬರಲಿ. ಈಗ ಮಾಡ್ತಿರೋ ವಿಡಿಯೋ ಬಂದುಬಿಟ್ಟು ಸೆಲ್ಫ್ ಲವ್ ಎಪಿಸೋಡ್ 3. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸೆಲ್ಫ್ ಕೇರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಇದನ್ನು ನೀವು ಹೇಗೆ ತೊಗೊತಿರೋ ಅದು ಕಂಪ್ಲೀಟ್ಲಿ ನಿಮಗೆ ಬಿಟ್ಟಿದ್ದು. ನನಗನ್ಸಿದ್ದನ್ನ ನಾನು ಶೇರ್ ಮಾಡ್ತಿದ್ದೀನಿ. ಇದನ್ನು ನಾನು ಯಾವ ಬುಕ್ ಓದ್ಬಿಟ್ಟು ಅಥವಾ ಯಾವುದೋ ವೀಡಿಯೋಸ್ ನೋಡಿಬಿಟ್ಟು ಅಥವಾ ಏನೋ ನೋಡಿಬಿಟ್ಟು ಹೇಳ್ತಾ ಇಲ್ಲ. ಇದು ಪ್ಯೂರ್ಲಿ ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನನಗೆ ಏನು ಫೀಲ್ ಆಯಿತು ಅದನ್ನು ನಾನು ನಮಗೆ ಹೇಳ್ತಾ ಇದ್ದೀನಿ. ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ಆ್ಯಸ್ ಯೂಶ್ವಲ್ ವಿಡಿಯೋನ ಸ್ಕಿಪ್ ಮಾಡಿ ಹೋಗಿ. ನೀವೇನಾದರೂ ಹೊಸಬ್ರಾಗಿದ್ದರೆ, ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವಿಡಿಯೋಸ್ ಮಾಡ್ತೀನಿ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅಂದರೆ, ನಾನು ನನ್ನ ಎಲ್ಲ ವಿಡಿಯೋಸಲ್ಲೂ ಕೂಡ ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ಹೇಗೆ ನಾವು ನಮ್ಮ ಕನಸನ್ನ ನನಸು ಮಾಡ್ಕೊಬೇಕು ತುಂಬ ಸುಲಭವಾಗಿ ಅನ್ನೋದನ್ನ ನಾನು ನಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ನೋಟಿಫಿಕೇಷನ್ ಬೆಲ್ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ರೀತಿ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ವಾಯ್ಸ್ ಸ್ಲೋ ಇದ್ದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆ. ಬಟ್ ಐ ಥಿಂಕ್ ಸ್ಲೋ ಇರಲ್ಲ, ಜೋರಾಗೇ ಕೇಳಿಸ್ತಿರುತ್ತೆ ಅಂತ ಅಂದ್ಕೊತೀನಿ ನಾನು, ಓಕೆ. ಈ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮೊದಲನೇದಾಗಿ ಈ ಸೆಲ್ಫ್ ಲವ್, ಓಕೆ, ನಾವು ನಮ್ಮನ್ನು ಪ್ರೀತಿಸ್ತಿದ್ದೀವಿ, ಒಟ್ಟು ನಾವು ನಮ್ಮ ಸೆಲ್ಫ್ ಲವ್ ಜರ್ನಿಯಲ್ಲಿ ಇದ್ದೀವಿ ಅಥವಾ ಓಕೆ ನಮಗೆ ನಮ್ಮ ಮೇಲೆ ಪ್ರೀತಿ ಇದೆ ಅನ್ನೋದನ್ನು ವ್ಯಕ್ತಪಡಿಸೋದಕ್ಕೆ, ಅಂದರೆ ಯುನೋ ಈಗ ಒಂದಿಷ್ಟು ಸೈನ್ಸ್ ಸಿಂಪ್ಟಮ್ಸ್ ಇರುತ್ತಲ್ವ. ಲೈಕ್ ಹೇಗೆ ಅಂದರೆ, ಈಗ ನಾವು ಯಾರ್ದೊಬ್ರನ್ನ ಪ್ರೀತಿಸ್ತೀವಿ ಅಂದರೆ ಒಂದಿಷ್ಟು ಸೈನ್ಸ್ ಇರುತ್ತೆ. ನಾವು ಹಂಗಾಡ್ತೀವಿ ಹಿಂಗಾಡ್ತೀವಿ ಅಂತ. ಅದೇ ರೀತಿ ನಾವು ನಮ್ಮನ್ನು ಪ್ರೀತಿಸ್ತಿರ್ಬೇಕಾದ್ರೆ ಒಂದಿಷ್ಟು ಸೈನ್ಸ್ಗಳಿರುತ್ತೆ. ಅದು ನಮಗೆ ಪ್ರೂವ್ ಮಾಡುತ್ತೆ, ಎಸ್ ನಾವು ನಮ್ಮನ್ನು ಪ್ರೀತಿಸ್ತಿದ್ದೀವಿ, ಎಸ್ ನಾವು ನಮ್ಮ ಸೆಲ್ಫ್ ಲವ್ ಜರ್ನಿಯಲ್ಲಿ ಇದ್ದೀವಿ, ಅಥವಾ ನಮ್ಮ ಒಂದು ಸೆಲ್ಫ್ ಲವ್ ಜರ್ನಿಯಲ್ಲಿ ನಾವು ಹೆಲ್ತಿ ಸ್ಟೇಟಲ್ಲಿ ಇದ್ದೀವಿ ಅಂತ ತಿಳಿಸ್ಕೊಡುತ್ತೆ. ಸೊ ಅದರಲ್ಲಿ ಸೆಲ್ಫ್ ಕೇರ್ ಕೂಡ ಒಂದು ಸೈನ್. ಏನ ತಿಳಿಸ್ಕೊಡುತ್ತೆ? ನಾವು ನಮ್ಮನ್ನು ಪ್ರೀತಿಸ್ತೀವಿ ಅನ್ನೋದನ್ನ ಸೆಲ್ಫ್ ಕೇರ್ ತಿಳಿಸ್ಕೊಡುತ್ತೆ, ಓಕೆ. ಸೊ ನೀವು ಸೆಲ್ಫ್ ಕೇರ್ನ ಇಗ್ನೋರ್ ಮಾಡೋದು ಇಟ್ಸ್ ಜಸ್ಟ್ ಎ ಸೈನ್ ಆಫ್ ಯುವರ್, ಅಂದರೆ ನಿಮ್ಮ ಒಂದು ಸೆಲ್ಫ್ ಲವ್ ಜರ್ನಿಯಲ್ಲಿ ನೀವು ಒಂದು ಗುಡ್ ಸ್ಟೇಟಲ್ಲಿ ಇಲ್ಲ, ಅಥವಾ ನಿಮ್ಮನ್ನು ನೀವು ಪ್ರೀತಿಸ್ತಿಲ್ಲ ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂತ ನಾನು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಬಟ್ ನೋಡಿ, ಯಾವಾಗಲೂ ನಮ್ಮನ್ನು ಸೆಲ್ಫ್ ಕೇರ್ ಮಾಡೋಕ್ಕೆ ಒಂದಿಷ್ಟು ಬೇಜಾರು ಅನಿಸುತ್ತೆ. ಬಟ್ ನನಗೆ ಪರ್ಸ್ನಲಿ ಫೀಲ್ ಆಗಿದ್ದು ನೋಡಿ, ಈಗ ನಾನು ನಮಗೆ ಇದನ್ನು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಯಾರನ್ನಾದರೂ ಪ್ರೀತಿಸಿದ್ರೆ ಅವ್ರಿಗೆ ಮೊದಲು ಮಾಡುವಂಥ ಕೆಲಸ ಏನು? ನೀವು ಯಾರನ್ನಾದ್ರು ಪ್ರೀತಿಸಿದ್ರೆ ಅವರಿಗೆ ಮೊದಲು ಮಾಡೋ ಕೆಲಸ ಏನಂತ ಅಂದರೆ, ನೀವು ಅವ್ರನ್ನ ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಓಕೆ.
ಅದು ಅವ್ರ ಹೆಲ್ತ್ ಬಗ್ಗೆ ಆಗಿರಲಿ, ಅಥವಾ ಅವರು ತಿಂಡಿ ತಿಂದ್ರ, ಊಟ ಮಾಡಿದ್ರ, ಸರಿಯಾಗಿ ಅವ್ರನ್ನ ಅವ್ರು ನೋಡ್ಕೊತಿದ್ದಾರಾ, ಅವ್ರಿಗೇನಾದರೂ ಡಿಸ್ಟರ್ಬ್ ಮಾಡ್ತಿದೆಯಾ, ಅವ್ರ ಮೆಂಟಲ್ ಹೆಲ್ತ್ ಹೇಗಿದೆ, ಅವ್ರ ಫಿಸಿಕಲ್ ಹೆಲ್ತ್ ಹೇಗಿದೆ, ಎಲ್ಲದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ನೀವು ಕೇರ್ ಮಾಡ್ತೀರಾ. ಅವ್ರೊಂಚೂರು ಟೆನ್ಷನ್ ಆದರೂ ನೀವು ಟೆನ್ಷನ್ ಆಗ್ತೀರಾ. ಎಸ್, ಅಂದರೆ ಇದನ್ನು ಬೇರೆಯವ್ರಿಗೆ ಅಪ್ಲೈ ಮಾಡಿ ನೋಡಿದಾಗ, ನೀವು ಬೇರೆಯವ್ರನ್ನ ಪ್ರೀತಿಸಿದಾಗ ಫಸ್ಟ್ ನೀವು ಮಾಡುವಂಥ ಕೆಲಸ, ಈಗ ನಿಮಗೆ ಅವ್ರ ಮೇಲೆ ಪ್ರೀತಿ ಇದೆ ಅಂದರೆ ಅವ್ರ ಮೇಲೆ ಕೇರ್ ಕೂಡ ಇದ್ದೇ ಇರುತ್ತೆ. ಅದೇ ರೀತಿ ನಿಮಗೂ ಕೂಡ ಅದು ಸೇಮ್ ಅಪ್ಲೈ ಆಗುತ್ತೆ. ನೀವು ನಿಮ್ಮನ್ನು ಪ್ರೀತಿಸ್ತಿದ್ದೀರಾ ಅಂತ ಅಂದರೆ ಅಲ್ಲಿ ಸೆಲ್ಫ್ ಕೇರ್ ಇದ್ದೇ ಇರುತ್ತೆ. ಓಕೆ, ಇಟ್ಸ್ ನಾಟ್ ಸಮಥಿಂಗ್, ಓಕೆ, ಸೆಲ್ಫ್ ಲವ್ಗಿಂತ ಸೆಲ್ಫ್ ಕೇರ್ ಡಿಫ್ರೆಂಟ್. ಬಟ್ ನಿಮಗೆ ಸೆಲ್ಫ್ ಲವ್ ಇದ್ದಾಗ ಮಾತ್ರ ನಿಮಗೆ ನಿಮ್ಮನ್ನು ಕೇರ್ ಮಾಡಬೇಕಂತ ಅನಿಸೋದು. ಸಪೋಸ್ ನಿಮಗೆ ಅನಿಸ್ತಿಲ್ಲ ಅಂತ ಅಂದರೆ, ಓಕೆ, ಸಮ್ಟೈಮ್ಸ್ ಅನಿಸಲ್ಲ ಬಿಕಾಸ್ ಆಫ್ ಬ್ಯುಸಿ ಶೆಡ್ಯೂಲ್ಸಿಂದ, ಇಟ್ಸ್ ಓಕೆ. ಬಟ್ ಆದರೂ ಕೂಡ ಒಂದು ಸ್ಮಾಲ್ ಸ್ಟೆಪ್ ನಿಮ್ಮನ್ನು ನೀವು ಕೇರ್ ಮಾಡೋದಕ್ಕೆ ನೀವು ತೊಗೊತೀರಾ ಅಂತಂದರೆ ಇಟ್ಸ್ ಓಕೆ. ಓಕೆ, ಈ ನೋಡಿ, ನಾನು ಫಸ್ಟ್ ಎಪಿಸೋಡ್ಸೆಲ್ಲ ಹೇಳ್ಬಿಟ್ಟಿದ್ದೀನಿ, ಸೆಲ್ಫ್ ಲವ್ ಅನ್ನೋದು ಇಟ್ಸ್ ನಾಟ್ ಒಂದಿನ ಆಗುವಂಥ ಒಂದು ಜರ್ನಿ, ಇಟ್ಸ್ ಕಂಟಿನ್ಯೂಸ್, ಲೈಫ್ ಲಾಂಗ್ ಇರಲೇಬೇಕು. ಅದು ನೀವು ನಿಮ್ಮನ್ನು ಕೊನೆವರೆಗೂ ಈ ಲೈಫ್ ಜರ್ನಿಯಲ್ಲಿ ಯಾರು ನಿಮ್ಮನ್ನ ಪ್ರೀತಿಸ್ತಾರೆ ಬಿಡ್ತಾರೆ, ಬಟ್ ನೀವು ನಿಮ್ಮನ್ನು ಕೊನೆವರೆಗೂ ಪ್ರೀತಿಸ್ತಿರ್ಬೇಕು. ಆ ಜರ್ನಿ ಯಾವಾಗಲೂ ಪರ್ಮನೆಂಟ್. ಓಕೆ, ಮೇ ಬಿ ಲೈಕ್ ಇಟ್ಸ್ ನಾಟ್ ಯಾವಾಗಲೂ ಕೂಡ ತುಂಬ ಪ್ರೀತಿ ನನ್ನ ಮೇಲೆ ಇರುತ್ತೆ ಅಂತ ಅಲ್ಲ. ಕೆಲವೊಂದು ಸತಿ ಅದು ನಮಗೆ ಅನಿಸಲ್ಲ, ಓಕೆ, ನನ್ನ ಮೇಲೆ ತುಂಬ ಪ್ರೀತಿ ಇದೆ ಅಂತ. ಸೊ ಒಂದು ಸ್ವಲ್ಪ ನೆಗೆಟಿವ್ ಫೀಲ್ ಆದಾಗ, ಎಮೋಷನ್ಸ್ ಇದಾದಾಗ, ತುಂಬ ಎಮೋಷನಲ್ ಆದಾಗ ಅನಿಸಲ್ಲ, ಇಟ್ಸ್ ಓಕೆ. ಬಟ್ ಆದರೆ ನೀವು ಪ್ರೀತಿಸ್ತಿದ್ದೀರಾ ನಿಮ್ಮನ್ನು ನೀವು ಅಂತ ಅನ್ನೋದಕ್ಕೆ ಒಂದು ಲಕ್ಷಣ ಏನಪ್ಪ ಅಂತ ನನಗೆ ನೀವು ಕೇಳಿದರೆ ಸೆಲ್ಫ್ ಕೇರ್. ಓಕೆ, ಹೇಗೆ ಲಿಂಕ್ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಲೈಕ್ ಹೇಗೆ ನೀವು ಒಬ್ಬರನ್ನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವ್ರನ್ನ ನೀವು ಕೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದೇ ಥರ ಇದು ಕೂಡ. ನೀವು ಯಾವಾಗ ನಿಮ್ಮನ್ನು ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ನೀವು ನಿಮ್ಮ ಬಗ್ಗೆ ಕೇರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮ್ಮ ಬಗ್ಗೆ ಅಷ್ಟೇ ಅಲ್ಲ, ನಿಮ್ಮ ಪಾರ್ಟ್ ಏನೇನಾಗಿದೆ, ಈಗ ಜಸ್ಟ್ ಐ ವಾಂಟ್ ಟು ಸೇ ಫಿಸಿಕಲ್ ಅಪಿಯರೆನ್ಸ್, ನಿಮ್ಮ ಸ್ಕಿನ್ ಬಗ್ಗೆ ಕೇರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ಹೇರ್ಸ್ ಬಗ್ಗೆ ಕೇರ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ಕೊತೀರಾ. ನಿಮಗೆ ಏನು ಇಷ್ಟ ಅನಿಸುತ್ತೆ, ಲೈಕ್ ಈ ಡ್ರೆಸ್ ವೇರ್ ಮಾಡಬೇಕಂತದ ಆ ಡ್ರೆಸ್ ವೇರ್ ಮಾಡ್ತೀರಾ. ನಿಮಗೆ ಅದು ಕಂಫರ್ಟ್ ಫೀಲ್ ಕೊಡುತ್ತೆ, ನಿಮ್ಗೆ ಏನು ಇಷ್ಟ ಆಗುತ್ತೆ, ನಿಮಗೆ ಯಾವುದು ಕಷ್ಟ ಆಗುತ್ತೆ ಅದನ್ನೆಲ್ಲ ನೀವು ತಿಳ್ಕೊತೀರಾ. ಓಕೆ, ಬಟ್ ಮೊದಲದಾಗಿ ಯಾವಾಗ ನಿಮ್ಮನ್ನು ಕೇರ್ ಮಾಡಬೇಕನ್ಸೋದು ಯಾವಾಗ ಅಂತಂದರೆ, ನಿಮ್ಮ ಮೇಲೆ ನಿಮಗೆ ಯಾವಾಗ ಪ್ರೀತಿ ಇರುತ್ತೆ ಆವಾಗ ನಿಮಗೆ ಅನಿಸುತ್ತೆ ನಾನು ನನ್ನ ಬಗ್ಗೆ ಕೇರ್ ತೊಗೊಬೇಕಂತ, ನನ್ನ ಹೆಲ್ತ್ ಬಗ್ಗೆ ಕೇರ್ ತೊಗೊಬೇಕು, ನನ್ನ ಸ್ಕಿನ್ ಬಗ್ಗೆ ನಾನು ಕೇರ್ ತೊಗೊಬೇಕು. ಇಟ್ಸ್ ನಾಟ್ ಬ್ಯೂಟಿ ಮೇಂಟೈನ್ ಮಾಡೋಕ್ಕಂತ ಅಲ್ಲ. ಓಕೆ, ನನ್ನ ಹೆಲ್ತ್ ಬಗ್ಗೆ ನಾನು ಕೇರ್ ತೊಗೊಬೇಕು, ಹೆಲ್ತ್ ಬಗ್ಗೆ ಎಲ್ರಿಗೂ ಕನ್ಸರ್ನ್ ಇರುತ್ತೆ. ಬಟ್ ಇವಾಗ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಅಂದರೆ, ಈಗ ನನ್ನ ಸ್ಕಿನ್ ಬಗ್ಗೆ ನಾನು ಕೇರ್ ತೊಗೊತಿದ್ದೀನಿ ಅಥವಾ ನನ್ನ ಕೂದಲು ಬಗ್ಗೆ ನಾನು ಕೇರ್ ತೊಗೊತಿದ್ದೀನಿ ಅಂದಾಗ ಬ್ಯೂಟಿ ಬಗ್ಗೆ ಕೇರ್. ಇಟ್ಸ್ ನಾಟ್ ಬ್ಯೂಟಿ ಇನ್ಕ್ರೀಸ್ ಆಗೋಕ್ಕೆ ಅಂತ ಅಲ್ಲ, ನಾನೇನೋ ನನ್ನ ಕೂದಲು ಚೆನ್ನಾಗಾಗಬೇಕು ಅಥವಾ ಆಯಿತಾ. ಯಾಕೆ ಮಾಡೋದು ಅಂತ ಅಂದರೆ, ಇಟ್ಸ್ ಜಸ್ಟ್ ನನ್ನ ಕೂದಲು ಇದು, ನನ್ನ ಸ್ಕಿನ್ ಇದು, ಐ ಡೋಂಟ್ ನೋ, ನನ್ನ ಸ್ಕಿನ್ನಿಗೆ ನಾನು ಕೇರ್ ತೊಗೊಬೇಕು. ನನ್ನ ಬಾಡಿಯಲ್ಲಿರುವಂತಹ ಪ್ರತಿ ಒಂದು ಪಾರ್ಟ್ಸಿಗೂ ಕೂಡ, ಪ್ರತಿಯೊಂದು ಅಂಗಗಳಿಗೂ ಕೂಡ ನಾನು ಪ್ರೀತಿ ತೋರಿಸ್ಬೇಕು. ಓಕೆ, ಅದು ಹೇಗೆ ತೋರಿಸ್ತೀರಾ? ಕೇರ್ ಮಾಡೋದ್ರ ಮೂಲಕ. ಕೂದಲಿಗೆ ಕರೆಕ್ಟಾಗಿ ಲೈಕ್ ಎಣ್ಣೆ ಹಚ್ಕೊತಿರೋ, ಮಸಾಜ್ ಮಾಡ್ಕೊತಿರೋ. ನೋಡಿ, ನಿಮ್ಮ ಪಾರ್ಟ್ ಆಫ್ ಸೆಲ್ಫ್ ಕೇರ್ ಬೇರೆ ಇರ್ಬೋದು. ಓಕೆ, ಒಬ್ರೊಬ್ರಿಗೆ ಒಂದೊಂದು ಥರ ಹೇರ್ ಕೇರ್ ಇರುತ್ತೆ, ಹೇರ್ ಕೇರ್ ರೂಟೀನ್ ಇರುತ್ತೆ. ಇಟ್ಸ್ ನಾಟ್ ತಲೆ ಬಾಚ್ಕೊತೀರಾ ಅಥವಾ ಲೈಕ್ ನಿಮ್ಮ ಕೂದಲಿಗೆ ಡೈಲಿ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಂಡು ಐ ಲವ್ ಯು ಅಂತ ಹೇಳ್ತಿರೋ, ನಿಮ್ಮ ಸ್ಕಿನ್ನ ನೋಡಿಕೊಂಡು ಲೈಕ್ ಒಂದಿಷ್ಟು ಪಾಸಿಟಿವ್ ಥಿಂಗ್ಸ್ನ ಹೇಳೋದು, ಅದ್ರ ಬಗ್ಗೆ ಕೇರ್ ತೊಗೊಳೋದು, ಒಳ್ಳೆ ಕ್ರೀಮ್ ಹಚ್ಕೊಳೋದು. ಲೈಕ್ ಓಕೆ, ಕ್ರೀಮ್ ನಿಮಗೆ ಕೆಮಿಕಲ್ ಅನಿಸಿದ್ರೆ ಲೈಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ನಮ್ಮ ಸ್ಕಿನ್ ಮೇಲೆ ಯೂಸ್ ಮಾಡೋದು, ಇದೆಲ್ಲ ಕೂಡ ಸೆಲ್ಫ್ ಕೇರ್. ನಾಟ್ ಓನ್ಲಿ ಇದು, ನಮ್ಮ ಹೆಲ್ತ್ ಸರಿ ಇಲ್ಲ ಅಂತ ಅಂದರೆ, ಆರೋಗ್ಯದಲ್ಲಿ ಏನೋ ಏರುಪೇರಾಗಿದೆ ಅಂತ ಅಂದರೆ, ನೀವು ತೊಗೊಳೋಂಥ ಫುಡ್ಡಲ್ಲಿ ನೀವು ಕೇರ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ, ನನ್ನ ಆರೋಗ್ಯವಾಗಿ ನಾನು ಏನು ಬೇಕೋ ಅದನ್ನು ನಾನು ಮಾಡಬೇಕು. ಇಟ್ಸ್ ನಾಟ್ ಹೇಗೆ ಅಂತಂದರೆ, ಹೇಗೂ ಕೂಡ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತಂದರೆ, ಈಗ ಜಸ್ಟ್ ನಾನು ಎಕ್ಸಾಂಪಲ್ ಕೊಡ್ತಿದ್ದೀನಿ. ಓಕೆ, ಬಿಕಾಸ್ ನಾನು ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಿರ್ತೀನಲ್ಲ, ಮೀನ್ಸ್ ಮೈಂಡ್ಸೆಟ್ ಬಗ್ಗೆ ಮಾತಾಡ್ತಿದ್ದೀನಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ನಮಗೆಲ್ಲ ಗೊತ್ತು, ನೆಗೆಟಿವ್ ಆಗಿ ಥಿಂಕ್ ಮಾಡೋದ್ರಿಂದ ನಿನ್ನಷ್ಟು ನಮ್ಮ ಸಿಚುವೇಶನ್ ವರ್ಸ್ಟ್ ಆಗುತ್ತೆ ಅಂತ. ಸೊ
ಲೈಕ್ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದು ಪ್ರಿವೆಂಟ್ ಮಾಡೋದು, ಅಥವಾ ನಮಗೆ ಏನು ಆಗಬಾರ್ದು ಅಂತ ಇರುತ್ತಲ್ಲ ಅದ್ರ ಬಗ್ಗೆ ನಾವು ಫೋಕಸ್ ಮಾಡದೇ ಇರೋದು ಕೂಡ ಒನ್ ಟೈಪ್ ಆಫ್ ಸೆಲ್ಫ್ ಕೇರ್. ಬಿಕಾಸ್ ನಮಗೆ ಗೊತ್ತಿರುತ್ತೆ ನಮ್ಮ ಯೋಚನೆಗಳು ಸತ್ಯ ಆಗುತ್ತೆ, ಅದಕ್ಕೆ ಅಷ್ಟೊಂದು ಮಹತ್ವ, ಅದಕ್ಕೆ ಅಷ್ಟೊಂದು ಪ್ರಾಮುಖ್ಯತೆ ನಾವು ಕೊಡಬಾರ್ದು ಅನ್ನೋದು ನಮಗೆ ಗೊತ್ತಿರುತ್ತೆ. ಆದರೂ ಕೂಡ ಕೊಡ್ತಿರ್ತೀವಿ ಅಂತ ಅಂದರೆ ಇಟ್ಸ್ ನಿಮ್ಮ ಸೆಲ್ಫ್ ನೆಗ್ಲಿಜೆನ್ಸಿ ಅಂತಲೇ ಹೇಳ್ಬೋದು. ಲೈಕ್ ಓಕೆ, ನನಗೆ ಗೊತ್ತು ನನ್ನ ಥಾಟ್ಸ್ ಒಳ್ಳೆಯದಲ್ಲ, ನಾನು ಯೋಚನೆ ಮಾಡೋ ರೀತಿ ಸರಿ ಇಲ್ಲ ಅಂತ ಅಂದಾಗ ಆ ರೀತಿನ ನೀವು ಸರಿ ಮಾಡ್ಕೊಂಡು ಹೋಗಬೇಕು. ಅದು ಕೂಡ ಒಂದು ಟೈಪ್ ಆಫ್ ಸೆಲ್ಫ್ ಕೇರ್. ಓಕೆ, ನಿಮಗೆ ಒಳ್ಳೇದು ಅನಿಸೋದು, ನಿಮಗೆ ಸರಿ ಅನಿಸೋದನ್ನ ನೀವು ಮಾಡ್ಕೊಂಡು ಹೋಗೋದು. ಓಕೆ, ಜಸ್ಟ್ ನಿಮ್ಮ ನೈಲ್ಸಿಗೆ ನೈಲ್ ಪಾಲಿಷ್ ಹಚ್ತಿರೋ, ನಿಮ್ಮ ಫೀಟ್ಗೆ ಪೆಡಿಕ್ಯೂರ್ ಮಾಡ್ಕೊತಿರೋ, ಸೊ ಏನು ಫಾರ್ಮ್ ಆಫ್ ಸೆಲ್ಫ್ ಕೇರ್ನ ನೀವು ನಿಮಗೆ ತೊಗೊತೀರಾ ಅದು ನನಗೆ ಬಿಟ್ಟಿದ್ದು. ಬಟ್ ಇಟ್ಸ್ ಅ ಸೈನ್ ನೀವು ನಿಮ್ಮನ್ನ ಕೇರ್ ಮಾಡ್ತಿದ್ದೀರಾ. ನಿಮ್ಮ ಬಗ್ಗೆ ಲೈಕ್ ಈಗ ಒಂದು ಪರ್ಸನ್ಗೆ, ನೀವು ಇಷ್ಟಪಡೋ ಪರ್ಸನ್ಗೆ ನೀವು ಹೇಗೆ ಜೆನ್ಯೂನ್ ಆಗಿ ಕೇರ್ ತೋರಿಸ್ತೀರಾ, ಅದೇ ರೀತಿ ನಿಮ್ಮನ್ನು ನೀವು ಕೇರ್ ಮಾಡ್ತಿದ್ದೀರಾ ಅಂತ ಅಂದರೆ ಯು ಆರ್ ಇನ್ ದ ಪಾರ್ಟ್ ಆಫ್ ಸೆಲ್ಫ್ ಲವ್ ಜರ್ನಿ ಅಂತಲೇ ಅರ್ಥ. ಓಕೆ, ಯಾಕೆಂದರೆ ಎಷ್ಟೊಂದು ಜನಕ್ಕೆ ಅನಿಸಲ್ಲ ಕೇರ್ ತೊಗೊಂಬೆ, ನಮ್ಮನ್ನು ನಾವೇನೋ ಕೇರ್ ತೊಗೊಬೇಕು, ನಾನೇನಕ್ಕೆ ಇದೆಲ್ಲ ಮಾಡಬೇಕು ಅಂತ ಅನಿಸ್ತಿರತ್ತೆ. ಬಟ್ ಆ ಒಂದು ಅನಿಸೋ ಟೈಮಲ್ಲೂ ಕೂಡ ನಿಮ್ಗೆ ನೀವು ಸ್ಟ್ಯಾಂಡ್ ತೊಗೊಂಡು, ಇಲ್ಲ ಇದು ನನ್ನ ಬಾಡಿ, ಇಲ್ಲ ಇದು ನನ್ನ ಹೆಲ್ತ್, ಇಲ್ಲ ಇದು ನನ್ನ ಸ್ಕಿನ್, ಇಲ್ಲ ಇದು ನನ್ನ ಹೇರ್, ನಾನು ನನ್ನ ಹೇರಿಗೆ ನನ್ನ ಪ್ರೀತಿನ ನಾನು ಈ ಥರ ತೋರಿಸ್ತಿದ್ದೀನಿ, ನನ್ನ ಬಾಡಿಗೆ ನನ್ನ ಪ್ರೀತಿನ ಈ ಥರ ತೋರಿಸ್ತಿದ್ದೀನಿ. ಇಟ್ಸ್ ಲೈಕ್ ಎಕ್ಸ್ಪ್ರೆಸ್ ಮಾಡೋದು. ನಿಮಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಅನ್ನೋದನ್ನ ನೀವು ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಕೊತೀರಾ? ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳೋದ್ರಿಂದ ಪ್ರತಿ ಒಂದು ವಿಷಯದಲ್ಲೂ. ಲೈಕ್ ಏನೋ ಒಂದು ಡಿಸಿಷನ್ ಮಾಡ್ತಿದ್ದೀನಿ ಲೈಫಲ್ಲಿ ಅಂತ ಅಂದರೆ ಆ ಡಿಸಿಷನ್ ಕೂಡ ಲೈಕ್ ಕೇರ್ಫುಲ್ಲಾಗಿ ಮಾಡೋದು. ಸೊ ಲೈಕ್ ಪ್ರತಿಯೊಂದನ್ನು ತುಂಬ ಕೇರ್ಫುಲ್ಲಾಗಿ ಮಾಡೋದನ್ನ ವಿ ಕನ್ಸಿಡರ್ ಸೆಲ್ಫ್ ಕೇರ್. ನಿಮ್ಮನ್ನು ನೀವು ಕೇರ್ ಮಾಡೋದು, ಆರೈಕೆ, ಪೋಷಣೆ, ಪ್ರೀತಿಸೋದಂದರೆ ನಿಮ್ಮನ್ನು ನೀವು ಪ್ರೀತಿಸೋದು. ಆ್ಯಂಡ್ ಒನ್ ಥಿಂಗ್, ಮ್ಯಾನಿಫೆಸ್ಟೇಷನ್ಗೂ ರಿಲೇಟೆಡ್ ಇಲ್ಲ, ನೀವು ಸೆಲ್ಫ್ ಲವ್ ಇಲ್ದನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಬೋದು. ನಾನು ಇದನ್ನು ಲೈಕ್ ರಿಮೈಂಡರ್ ಥರ ಎಲ್ಲ ವಿಡಿಯೋದಲ್ಲೂ ಹೇಳ್ತಾ ಬರ್ತೀನಿ. ಬಿಕಾಸ್ ತುಂಬ ಜನ ಅಂದ್ಕೊತೀರ ನಮಗೆ ಸೆಲ್ಫ್ ಲವ್ ಮಾಡಿದರೆ ಮಾತ್ರ ಮ್ಯಾನಿಫೆಸ್ಟ್ ಮಾಡೋಕ್ಕಾಗೋದು ಅಂತ. ಬಟ್ ನೋ, ನೀವೇನೋ ಒಂದು ಮ್ಯಾನಿಫೆಸ್ಟ್ ಮಾಡಬೇಕಂದ್ರೆ ನಮ್ಮ ಥಾಟ್ಸ್ನ ಇರಬೇಕು. ಓಕೆ, ಸೊ ಒಂದು ನಿಮ್ಮನ್ನು ನೀವು ಪ್ರೀತಿಸಬೇಕಂತ ಅಂದ್ರೂ ಕೂಡ ನಿಮ್ಮ ಮೇಲೆ, ನಾನು ಫಸ್ಟ್ ವಿಡಿಯೋಸೆಲ್ಲ ಹೇಳಿದ್ದೀನಿ, ನಿಮ್ಮನ್ನು ನೀವು ಪ್ರೀತಿಸಬೇಕು ಅಂತ ಅಂದರೂ ಕೂಡ ನಿಮ್ಮ ಮೇಲೆ ನಿಮಗೆ ಒಪಿನಿಯನ್ ತುಂಬ ಒಳ್ಳೆಯದಾಗಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳಿದ್ದೀನಿ. ಹಾಗೆ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳೋದು ಕೂಡ ಒಂದು ಆ್ಯಕ್ಟ್ ಆಫ್ ಸೆಲ್ಫ್ ಲವ್. ಓಕೆ, ನಿಮ್ಮನ್ನು ನೀವು ಪ್ರೀತಿಸ್ತೀರಾ ಅಂತ ಇವಂದು ನಿಮ್ಗೆ ಅನಿಸ್ಲಿಲ್ಲ ಅಂತಂದರೂ ಇಟ್ಸ್ ಓಕೆ, ಜಸ್ಟ್ ಹ್ಯಾಬಿಟ್ ಕ್ರಿಯೇಟ್ ಮಾಡಿಸಿ ನೋಡಿ. ನಿಮ್ಮ ಮನಸ್ಸಿಗೆ ಎಲ್ಲಾದರೂ ಹ್ಯಾಬಿಟ್ ಥರ ಕ್ರಿಯೇಟ್ ಮಾಡಿಸ್ಬೇಕು. ಇವಂದು ನಿಮ್ಗೆ ಅನಿಸಲ್ಲ ನನ್ನ ಬಗ್ಗೆ ಕೇರ್ ತೊಗೊಬೇಕಂತ ಅಂದ್ರೂ ಸ್ಟಾರ್ಟ್ ಮಾಡಿಸಿ ಕೇರ್ ತೊಗೊಳೋದಕ್ಕೆ. ಈಗಲೂ ಏನು ಕಾಲ ಮಿಂಚಿಲ್ಲ, ಅಂದರೆ ತುಂಬ ಲೇಟ್ ಏನಾಗಿಲ್ಲ. ನೀವು ಅದನ್ನು ಮಾಡ್ತಿಲ್ಲ ಅಂತಂದರೆ, ನಿಮ್ಮ ಬಗ್ಗೆ ನೀವು ಕೇರ್ ತೊಗೊತಿಲ್ಲ ಅಂತಂದರೆ ಯಾವುದೋ ಒಂದು ಸಣ್ಣ ಆ್ಯಕ್ಟಿಂದ ಸ್ಟಾರ್ಟ್ ಮಾಡಿ. ಜಸ್ಟ್ ನಿಮ್ಮ ನೈಲ್ಸ್ಗೆ ನೈಲ್ ಪಾಲಿಷ್ ಹಚ್ಚೋದು, ಅಥವಾ ನೈಲ್ ಕಟ್ ಮಾಡ್ಕೊಳೋದು, ಅಥವಾ ಇನ್ನೇನು. ಓಕೆ, ಸಣ್ಣ ಪುಟ್ಟ ಆದರೂ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ನೀವು ಅಭ್ಯಾಸ ಮಾಡಿಸ್ಬೇಕು. ಯಾವುದು ಬರಲ್ಲ, ಯು ಹ್ಯಾವ್ ಟು ಕ್ರಿಯೇಟ್ ಎ ಹ್ಯಾಬಿಟ್. ನೀವು ಹ್ಯಾಬಿಟ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು. ಅದಾಗಿ ಅದು ಫಾರ್ಮ್ ಆಗಲ್ಲ. ಓಕೆ, ನಮಗೊಂದೊಂದು ಸತಿ ಅನ್ಸೋದು ಮಾಡಬೇಕು, ಅದು ಮಾಡಬೇಕು, ನನ್ನ ಸ್ಕಿನ್ನಿಗೆ ಆಗಿಟ್ಕೊಬೇಕು, ನನ್ನ ಹೇರ್ಸಿಗೆ ಇಟ್ಕೊಬೇಕು. ಬಟ್ ಇಟ್ಸ್ ನಾಟ್. ನೋಡಿ, ನಾನು ಹೇಳ್ತಿದ್ದೀನಲ್ಲ, ಹೊರಗಡೆ ಹಚ್ಚೋ ಪ್ರಾಡಕ್ಟ್ಸಿಂದಾಗಲಿ, ಹೊರಗಡೆ ಸಿಗೋ ಪ್ರಾಡಕ್ಟ್ಸಿಂದಾಗಲಿ, ನಾವು ಕೇರ್ ಮಾಡೋದ್ರಿಂದಾಗಲಿ ಲೈಕ್ ನೋ, ಏನೂ ಚೇಂಜಸ್ ಆಗಲ್ಲ. ಬಟ್ ಇಟ್ಸ್ ಆಲ್ ಪ್ಲೇಸಿಬೋ, ರೈಟ್? ನಾನು ಎಣ್ಣೆ ಹಚ್ಚಿದ್ರೆ ಕೂದಲು ಬೆಳೆಯುತ್ತೆ, ನಾನು ಹೀಗೆ ನೋಡ್ಕೊಂಡು ನನಗೆ ಕೂದಲು ಬೆಳೆಯುತ್ತೆ, ಅದೆಲ್ಲ ಪ್ಲೇಸಿಬೋ. ಬಟ್ ಔಟ್ ಆಫ್ ಆಲ್ ದಿಸ್, ಇದನ್ನೆಲ್ಲ ಬಿಟ್ಟು ಹಾಕಿ ನನಗೇನೋ ಬೆನಿಫಿಟ್ಸ್ ಇದೆ ಅನ್ನೋದಕ್ಕೋಸ್ಕರ ಕೇರ್ ಮಾಡೋದಲ್ಲ. ಓಕೆ, ನಾನು ಹೇರ್ ಕೇರ್ ಮಾಡ್ತಿದ್ದೀನಿ, ನಾನು ಎಣ್ಣೆ ಹಚ್ತೀನಿ, ತಲೆ ಬಾಚ್ಕೊತೀನಿ, ತಲೆ ಸ್ನಾನ ಮಾಡ್ತೀನಿ, ಹೇರ್ ಕೇರ್ ಮಾಡ್ತೀನಿ, ಹೇರ್ ಡ್ರೈ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಕೂದಲನ್ನ ನೋಡ್ಕೊತೀನಿ. ಇಟ್ಸ್ ಜಸ್ಟ್ ಬಿಕಾಸ್ ನನ್ನ ಕೂದಲು ಚೆನ್ನಾಗಿ ಗ್ರೋ ಆಗುತ್ತೆ. ಆ ಒಂದು ಇದರಿಂದ ನೀವು ಮಾಡಬೇಡಿ. ಓಕೆ, ಹೇಗೆ ಮಾಡಿ ಅಂತಂದರೆ ಇಟ್ಸ್ ಓಕೆ, ಅದು ಕೊಡಲಿ ಬಿಡಲಿ, ಬಟ್ ನಾನು ನನ್ನ ಹೇರ್ನ ಕೇರ್ ಮಾಡಬೇಕು ಅನ್ನೋ ಥರ ಮಾಡಿ. ಓಕೆ, ಬಿಕಾಸ್ ನಾನು ಹೇಳ್ತಿದ್ದೀನಲ್ಲ, ಕಂಪ್ಲೀಟ್ಲಿ ನಿಮ್ಮ ಹೇರ್ ಗ್ರೋತ್ ಆಗೋದು ಅಥವಾ ಸ್ಟಾಪ್ ಆಗೋದು ನೋಡಿ ನಿಮ್ಮ ಮೈಂಡಲ್ಲಿ ಲೈಕ್ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಏನು ತಗೊಂಡು ಲೈಕ್ ನಿಮ್ಮ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಆಗಲಿ, ನಿಮ್ಮ ಹೇರ್ಸ್ ಬಗ್ಗೆ ಆಗಲಿ, ಲೈಕ್ ಲಿಟ್ರಲಿ ಯಾವುದೇ ಆಗಲಿ, ನಿಮ್ಮ ಬಾಡಿಯಲ್ಲಿ ಏನೇ ಪಾರ್ಟ್ಸ್ ಬಗ್ಗೆ ನೆಗೆಟಿವ್ ಆಗಿ ಒಪಿನಿಯನ್ ಇಟ್ಕೊಂಡು ನೀವು ಹೊರಗಡೆಯಿಂದ ತಂದುಬಿಟ್ಟು ಏನೋ ಒಂದು ಮಾಡ್ತೀರಾ ಅಂತಂದರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆ,
ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೂ ಕೂಡ ನಾನು ಲೈಕ್ ಬೆಳ್ಸೋಕೆ ಮಾಡ್ತಿದ್ದೀನಿ, ಕೂದಲು ಬೆಳ್ಸೋಕೆ ಮಾಡ್ತಿದ್ದೀನಿ, ಸ್ಕಿನ್ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಮಾಡಬೇಡಿ. ಬಟ್ ನನ್ನ ಕೇರಿಂಗ್ ಅದು, ನಾನು ಕೇರ್ ಮಾಡಬೇಕು. ಇಟ್ ಡಸಂಟ್ ಮೀನ್ ದಟ್ ಈಗ ಹೇಗೆ ಹೇಳಬೇಕು, ಹೇಗೆ ಎಕ್ಸಾಂಪಲ್ ಕೊಟ್ಟು ಹೇಳಬೇಕು, ನಿಮಗೆ ಎಕ್ಸಸೈಸ್ ಮಾಡಬೇಕು. ಇಟ್ಸ್ ನಾಟ್ ದಟ್ ನಾನು ತೆಳ್ಳಾಗಬೇಕು ಅಥವಾ ನಾನು ಅದಾಗಬೇಕು ಇದಾಗಬೇಕು ಅಂತಲ್ಲ. ಜಸ್ಟ್ ನನಗೆ ಯಾಕೋ ಮಾಡಬೇಕಂತ ಫೀಲ್ ಆಗ್ತದೆ, ನಾನು ಮಾಡ್ತೀನಿ. ಅದು ಒಳ್ಳೆ ಹ್ಯಾಬಿಟ್, ನಾನು ನನಗೆ ಅಭ್ಯಾಸ ಮಾಡಿಸ್ಕೊತೀನಿ ಅಷ್ಟೇ. ಈಗ ಹೇರಿಗೆ ಲೈಕ್ ಎಣ್ಣೆ ಹಚ್ಚಬೇಕು, ಹಚ್ಚಬೇಕು ಅದರಿಂದ ಈ ಬೆನಿಫಿಟ್ಸ್ ಇದೆ ಅಂತಲ್ಲ, ನೋ, ಅದು ನನಗೆ ಒಳ್ಳೆ ಹ್ಯಾಬಿಟ್. ಸೊ ಈ ಥರ ಪ್ರಾಕ್ಟೀಸ್ ಮಾಡಿದ್ರೆ ಲೈಕ್ ಒಳ್ಳೆ ಹ್ಯಾಬಿಟ್ ನನಗದು. ಅಟ್ಲೀಸ್ಟ್ ನನ್ನ ಕೂದಲಿಗೆ ನನ್ನ ಟಚ್ ಸಿಗುತ್ತೆ. ಓಕೆ, ನಾನು ಸುಮ್ಮನೆ ಎಕ್ಸಾಂಪಲ್ ಕೊಡ್ತಿರೋದು. ಈಗ ನಾನು ಹೇರ್ ಕೇರ್ ಮಾಡ್ತಿದ್ದೀನಿ ಅಂತಂದರೆ ನನ್ನ ತಲೆನ, ನನ್ನ ಕೂದಲನ್ನ ನನ್ನ ಕೈಯಿಂದ ಮುಡ್ತೀನಿ. ಸೊ ಅಟ್ಲೀಸ್ಟ್ ನನ್ನ ಕೂದಲಿಗೆ ಏನಿದೆಯಲ್ಲ, ನನ್ನ ಸ್ಪರ್ಶ ಸಿಗುತ್ತೆ. ನಾನು ಮುಡ್ತೀನಿ, ಅದಕ್ಕೆ ನರಿಷ್ ಮಾಡ್ತೀನಿ, ಕೇರ್ ಮಾಡ್ತೀನಿ. ಅದರಿಂದ ನಾನು ಎಣ್ಣೆ ಹಚ್ತೀನಿ, ಅದರಿಂದ ನಾನೇನೋ ಒಂದು ಹೇರ್ ಕೇರ್ ರೋಟೀನ್ ಮಾಡ್ತೀನಿ. ಅಟ್ಲೀಸ್ಟ್ ನನ್ನ ಸ್ಕಿನ್ನ ನಾನೇನೋ ಮಾಡ್ತಿದ್ದೀನಿ ಅಂದರೆ ನನ್ನ ಸ್ಕಿನ್ನ ನಾನು ಟಚ್ ಮಾಡ್ತೀನಿ, ನಾನು ಟಚ್ ಮಾಡ್ತೀನಿ, ಅದಕ್ಕೆ ಪ್ರೀತಿ ತೋರಿಸ್ತೀನಿ. ಆ ಪ್ರೀತಿ ತೋರಿಸೋ ವೇಯಿಂದ ನೀವು ಕೇರ್ ಮಾಡಿ. ಓಕೆ, ನಾಟ್ ಎಕ್ಸ್ಪೆಕ್ಟಿಂಗ್ ಸಮಥಿಂಗ್ ಫ್ರಮ್ ಇಟ್. ಅದರಿಂದ ಏನೋ ಎಕ್ಸ್ಪೆಕ್ಟ್ ಮಾಡಿಕೊಂಡು ನೀವು ಕೇರ್ ಮಾಡೋದಲ್ಲ, ಬಟ್ ಸುಮ್ಮನೆ ಜಸ್ಟ್ ನಿಮ್ಮ ಪ್ರೀತಿನ ನೀವು ಅದಕ್ಕೆ ತೋರಿಸೋದಕ್ಕೆ ಕೇರ್ ಮಾಡಿ. ಓಕೆ, ಜಸ್ಟ್ ನಾನು ನನ್ನನ್ನು ಪ್ರೀತಿಸ್ತೀನಿ ಅಂತ ತೋರಿಸ್ಕೊಳಕ್ಕೆ ಒಂದು ಫಾರ್ಮ್ ಆಫ್ ಏನೋದು, ನಾನು ನನ್ನ ಪ್ರೀತಿಸ್ತೀನಿ. ಜಸ್ಟ್ ನಿಮ್ಮ ಕೂದಲಿಗೆ ಅದು ಒಂದು ಲ್ಯಾಂಗ್ವೇಜ್. ಟಚ್, ಸ್ಪರ್ಶ ಅನ್ನೋದು ಕೂಡ ಒಂದು ಲ್ಯಾಂಗ್ವೇಜ್ ಅಲ್ವಾ. ಸೊ ನಿಮ್ಮ ಕೂದಲಿಗೆ ನೀವು ಸ್ಪರ್ಶ ಮಾಡ್ತಿದ್ದೀರಾ ಅಂತ ಅಂದರೆ ಕೂಡ ಅದು ಒಂದು ಲ್ಯಾಂಗ್ವೇಜ್. ಓಕೆ, ಏನೂ ಇಲ್ಲದೆ ಜಸ್ಟ್ ಗಿವ್ ಇಟ್ ಅನ್ಕಂಡೀಷನಲ್ ಲವ್. ಇದು ಹೇಗಾಗುತ್ತೆ, ಏನೂ ಎಕ್ಸ್ಪೆಕ್ಟ್ ಮಾಡದೆ ನೀವು ಏನೋ ಒಂದು ಮಾಡ್ತಿದ್ದೀರಾ, ಕೂದಲಿಗಂತ ಅಲ್ಲ, ನನಗೆ ಅದೇ ಎಕ್ಸಾಂಪಲ್ ಬರ್ತಿರೋದು. ನಿಮ್ಮ ಸ್ಕಿನ್ನಿಗಾಗಲಿ, ನಿಮ್ಮ ಕೂದಲಿಗಾಗಲಿ, ನಿಮ್ಮ ಬಾಡಿಯಲ್ಲಿರೋ ಯಾವುದೇ ಪಾರ್ಟ್ಸಿಗಾಗಲಿ ಏನೂ ಹೊರಗಡೆ ರಿಟರ್ನ್ ಇರುತ್ತೆ. ಲೈಕ್ ನಂಗೆ ಅದು ಬೇಕು ಇದು ಬೇಕು ಅಂತ ಏನೂ ಅಲ್ಲದೆ ಸುಮ್ಮನೆ ಜಸ್ಟ್ ಮಾಡ್ತಿದ್ದೀರಾ ಅಂತಂದರೆ ದಟ್ಸ್ ಒನ್ ಫಾರ್ಮ್ ಆಫ್ ಅನ್ಕಂಡೀಷನಲ್ ಲವ್. ಅದನ್ನೇ ಅನ್ಕಂಡೀಷನಲ್ ಲವ್ ಅನ್ನೋದು. ಅದನ್ನು ನಿಮ್ಮ ಬಾಡಿ ಪಾರ್ಟ್ಸಿಗೆ ಕೊಡಿ, ನಿಮಗೆ ಕೊಡಿ. ಹಾಗೆ ಲೈಕ್ ನಿಮಗೆ ಯಾವಾಗ ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆವಾಗ ವರ್ಡಿಗೆ ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಫಸ್ಟು ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ. ಇಟ್ಸ್ ನಾಟ್ ಸೆಲ್ಫಿಶ್. ಯಾರಾದರೂ ಹೇಳಿದ್ರೆ ನನಗೆ ಮುಂಚೆ ಅನ್ನಿಸ್ತಿತ್ತು, ಬಟ್ ಏನಾಗುತ್ತಾ ಇಲ್ಲಿ ಹೇಗೆ ಕಲಿಸೋದು ನಿಮಗೆ ಅಂದರೆ, ನಿಮಗೆ ಕೇರ್ ಮಾಡೋಕ್ಕಿಂತ ಮುಂಚೆ ನೀವು ಬೇರೆಯವರಿಗೆ ಕೇರ್ ಮಾಡಬೇಕು. ನಿಮ್ಮನ್ನು ನೀವು ಫುಲ್ಫಿಲ್ ಆಗೋಕ್ಕಿಂತ ಮುಂಚೆ ನೀವು ಬೇರೆಯವ್ರನ್ನ ಫುಲ್ಫಿಲ್ ಮಾಡಬೇಕು. ಲೈಕ್ ಹೇಗೆ ಅಂದರೆ, ನಿಮಗೆ ನೀವು ಹೆಲ್ಪ್ ಮಾಡ್ಕೊಳೋಕ್ಕಿಂತ ಮುಂಚೆ ಬೇರೆಯವ್ರಿಗೆ ಹೆಲ್ಪ್ ಮಾಡ್ಕೊಬೇಕು. ಆ ಮೈಂಡ್ಸೆಟ್ನ ಬಿಟ್ಟುಬಿಡಿ, ಅದು ಹಂಗೆ ವರ್ಕ್ ಆಗಲ್ಲ. ಸೀರಿಯಸ್ಲಿ ಹೇಳ್ತೀನಿ. ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ನಾನು ಬುಕ್ಕಲ್ಲಿ ಓದಿದ್ದೆ ಎಕ್ಸಾಂಪಲ್. ಇದು ಹೇಗೆ ಗೊತ್ತಾ, ಈಗ ಏರೋಪ್ಲೇನಲ್ಲಿ ಹೋಗ್ತಾ ಇರ್ತೀರಾ, ಸಡನ್ನಾಗಿ ಏನೋ ತೊಂದರೆ ಆಗುತ್ತೆ. ಹೇಗೆ ಅಂತ ಅಂದರೆ, ಇವರೆಲ್ಲ ಹೇಳೋದು ಹೇಗೆ ಅಂತ ಅಂದರೆ, ಫಸ್ಟು ಆಕ್ಸಿಜನ್ ಮಾಸ್ಕ್ ಬೇಕಾಗಿರುತ್ತೆ. ನೋಡಿ, ನಾನು ಆಕ್ಸಿಜನ್ ಮಾಸ್ಕ್, ಈಗ ನಾನು ಏರೋಪ್ಲೇನಲ್ಲಿದ್ದೀನಿ, ಏನೋ ಪ್ರಾಬ್ಲಮ್ ಆಯಿತು, ಈಗ ನಾನು ಸಡನ್ನಾಗಿ ಬೇರೆಯವ್ರಿಗೂ ಆಕ್ಸಿಜನ್ ಮಾಸ್ಕ್ ಹಾಕೋಕ್ಕಾಗಲ್ಲ. ಓಕೆ, ಈಗ ಅಲ್ಲಿ ಬ್ರೀದಿಂಗ್ ಪ್ರಾಬ್ಲಮ್ ಇದೆ ಅಂತಂದರೆ, ಉಸಿರಾಡೋಕ್ಕೆ ತೊಂದರೆ ಆಗ್ತಿದೆ ಅಂತಂದರೆ ಫಸ್ಟ್ ನನಗೆ ಆಕ್ಸಿಜನ್ ಮಾಸ್ಕ್ ಹಾಕ್ಕೊಂಡು ಬೇರೆಯವ್ರಿಗೆ ಹಾಕೋಕ್ಕೆ ಹೋಗಬೇಕು. ಓಕೆ, ನನ್ನನ್ನು ನಾನು ಇಗ್ನೋರ್ ಮಾಡಿ ನಾನು ಬೇರೆಯವ್ರಿಗೆ ಹೆಲ್ಪ್ ಮಾಡ್ತೀನಿ, ನಾನು ಸಹಾಯ ಮಾಡ್ತೀನಿ ಅಂತ ಬೇರೆಯವ್ರಿಗೆ ಹಾಕೋಕ್ಕೆ ಹೋದರೆ ಏನಾಗುತ್ತೆ, ನೀವೇ ಇರಲ್ಲ ಅಲ್ಲಿ. ನೀವು ಬೇರೆಯವ್ರಿಗೆ ಸಹಾಯ ಮಾಡ್ತೀರಾ, ರೈಟ್? ಅದನ್ನೇ ನಾನು ಹೇಳ್ತಾ ಇರೋದು. ಫಸ್ಟು ಎಲ್ಲನೂ ನಿಮ್ಮಿಂದ ಸ್ಟಾರ್ಟ್ ಆಗಬೇಕು. ಅದು ಲವ್ ಆಗಲಿ, ಕೇರ್ ಆಗಲಿ, ವಾಟ್ ಎವರ್ ಇಟ್ ಮೇ ಬಿ. ಓಕೆ, ಅದು ಸೆಲ್ಫಿಶ್ ಅಲ್ಲ. ಸೆಲ್ಫಿಶ್ ಅಂದರೆ ಅವ್ರಿಗೆ ನಿಜ ಮೈಂಡ್ ಮೆಚ್ಯೂರ್ಡ್ ಇಲ್ಲ, ನೀನೇನೂ ಹೇಳೋಕ್ಕಾಗಲ್ಲ, ಅವ್ರಿಗೆ ಗೊತ್ತಿಲ್ಲ, ರಿಯಾಲಿಟಿ ಗೊತ್ತಿಲ್ಲ. ಬಟ್ ಐ ನೋ ಹೋಲ್ ಇಂಡಿಯನ್ ಸಿಸ್ಟಮ್ ಹಿಂಗೆ ಇರೋದು. ನಾವು ಫಸ್ಟ್ ಯಾರಿಗೋ ಕೇರ್ ಮಾಡಬೇಕು, ನಾವು ನಮ್ಮನ್ನು ಬಿಟ್ಟು ಬೇರೆಯವ್ರನ್ನ ಫಸ್ಟ್ ಕೇರ್ ಮಾಡಬೇಕು, ಬೇರೆಯವ್ರಿಗೆ ಫಸ್ಟ್ ಪ್ರೀತಿಸಬೇಕು, ಬೇರೆಯವರಿಗೆ ಕೇರ್ ಮಾಡಬೇಕು, ನಾವು ತ್ಯಾಗ ಮಾಡಬೇಕು. ಬೇಡ, ಅದು ನಮ್ಮ ಮೇಲೆ ನಮಗೆಲ್ಲ ಇರಲಿ. ಓಕೆ, ದ ಡೆವೋಷನ್, ಆ ತ್ಯಾಗ ಫಸ್ಟು ನಮಗೆ ನೀವು ಮಾಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮೇಲೆ ಬರುತ್ತೆ ಅದು ಆಟೋಮೆಟಿಕಲಿ. ಓಕೆ, ಬಟ್ ಡೋಂಟ್ ಬಿ ದಟ್. ಓಕೆ, ನೀವು ನಿಮಗೆ ಕೇರ್ ಮಾಡೋದು, ನೀವು ನಿಮ್ಮನ್ನು ಕೇರ್ ಮಾಡೋದು, ನೀವು ನಿಮ್ಮನ್ನು ಪ್ರೀತಿಸೋದು, ನೀವು ನಿಮ್ಮ ಬಗ್ಗೆ ನಿಮಗೇನು ಇಷ್ಟನೋ ಅದು ಮಾಡೋದು, ಇಟ್ಸ್ ನಾಟ್ ಎ ಸೆಲ್ಫಿಶ್ನೆಸ್ ಅಲ್ಲ ಅದು. ಓಕೆ, ಅದು ನಮಗೆ ನೆಸಸರಿ, ಅದು ನಿಮಗೆ ಇಂಪಾರ್ಟೆಂಟ್. ಆ್ಯಂಡ್ ಇಲ್ಲಿ ಯಾರಿಗೂ ಕೂಡ ಅಧಿಕಾರ ಇಲ್ಲ, ನೀವೇನು ಮಾಡ್ತೀರಾ ಅದನ್ನು ಜಡ್ಜ್ ಮಾಡೋ ಅಧಿಕಾರ ಯಾರಿಗೂ ಕೂಡ ಇಲ್ಲ. ಸೊ ಏನಕ್ಕೂ ತಲೆ ಕೆಡ್ಸ್ಕೊಬೇಡಿ. ಓಕೆ,
ನೀವು ಮಾಡ್ತಾ ಇರೋದು ಒಳ್ಳೇದಾಗ್ತಿದೆ, ನಿಮ್ಗೆ ಒಳ್ಳೇದಾಗ್ತಿದೆ, ನಿಮ್ಮ ಸುತ್ತ ಇರೋದಕ್ಕೂ ನಿಮ್ದು ಏನೂ ತೊಂದರೆ ಆಗ್ತಿಲ್ಲ ಅಂತಂದರೆ ಸೀರಿಯಸ್ಲಿ ಅದೇನು ಕೆಟ್ಟದಲ್ಲ. ಓಕೆ. ಆ್ಯಂಡ್ ಇನ್ನೊಂದು ನನ್ನ ಬೆಸ್ಟ್ ಸಜೆಷನ್ಸ್ ಅಂದರೆ ನಿಮ್ಮ ಜೊತೆ ನೀವು ಕನೆಕ್ಟ್ ಆಗೋದಕ್ಕೆ ಅಥವಾ ನಿಮ್ಮನ್ನು ನೀವು ಹೆಚ್ಚಿಗೆ ಪ್ರೀತಿಸೋದಕ್ಕೆ ನಿಮಗೆ ಯಾವುದು ತುಂಬ ಖುಷಿ ಕೊಡುತ್ತೆ. ನಾನು ಹೇಳ್ತಾ ಇರೋದು ನಾಟ್ ಎ ಟೆಂಪ್ರವರಿ ಎಂಟರ್ಟೈನ್ಮೆಂಟ್ ಅಲ್ಲ, ಈಗ ಮಾತ್ರ ಸದ್ಯಕ್ಕೆ ಎಂಟರ್ಟೈನ್ಮೆಂಟ್ ಸಿಗುವಂಥದ್ದಲ್ಲ, ಬಟ್ ನಿಮ್ಮ ಮನಸ್ಸಿಗೆ ನಿಮ್ಮ ಆತ್ಮಕ್ಕೆ ಸಂತೃಪ್ತಿ ಆಗೋದು ಆ ಥರದ್ದು ಯಾವುದು ನಿಮಗೆ ಹ್ಯಾಬಿಟ್ಸ್ ಇದೆ ಆ ಹ್ಯಾಬಿಟ್ಸ್ನ ಜಾಸ್ತಿ ಮಾಡ್ಕೊಂಡು ಹೋಗಿ. ಕೆಲವೊಬ್ಬರಿಗೆ ಪೇಂಟಿಂಗ್ ಮಾಡೋದ್ರಿಂದ ತುಂಬ ಸಂತೋಷ ಸಿಗುತ್ತೆ, ಕೆಲವೊಬ್ಬರಿಗೆ ಡ್ಯಾನ್ಸ್ ಮಾಡೋದ್ರಿಂದ, ಕೆಲವೊಬ್ಬರಿಗೆ ಬುಕ್ಸ್ ಓದೋದ್ರಿಂದ, ಕೆಲವೊಬ್ಬರಿಗೆ ಲೈಕ್ ನೇಚರಲ್ಲಿ ಟೈಮ್ ಸ್ಪೆಂಡ್ ಮಾಡೋದ್ರಿಂದ, ಕೆಲವೊಬ್ಬರಿಗೆ ಕುಕ್ಕಿಂಗ್ ಮಾಡೋದ್ರಿಂದ, ಒಬ್ರೊಬ್ರಿಗೆ ಒಂದೊಂದು ಥರ ಅನಿಸಿದೆ, ಕೆಲವೊಬ್ಬರಿಗೆ ಸಿಂಗಿಂಗ್ ಮಾಡೋದ್ರಿಂದ, ಒಬ್ರೊಬ್ರಿಗೆ ಒಂದೊಂದು ಥರ ಹಾಬೀಸ್ ಇರುತ್ತೆ. ಸೊ ನಿಮಗೆ ಯಾವ ಹಾಬೀಸ್ ಇದೆ ಅದನ್ನು ನೀವು ಜಾಸ್ತಿ ಮಾಡಿ, ಬಿಕಾಸ್ ಆ ಟೈಮಲ್ಲೇ ನೀವು ನಿಮ್ಮ ಜೊತೆ ಕನೆಕ್ಟ್ ಆಗೋದು ಜಾಸ್ತಿ. ಮೀನ್ಸ್ ಯಾವುದೋ ಒಂದು ನಿಮ್ಮನ್ನು ಈ ಪ್ರಪಂಚನೇ ಮರೆಸಿ ಯಾವುದೋ ಇನ್ನೂ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಆ್ಯಕ್ಟಿವಿಟೀಸ್ನ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಒಂದು ಆ ಆ್ಯಕ್ಟಿವಿಟೀಸಲ್ಲಿ ನೀವು ಲೈಕ್ ಶಾರ್ಪ್ ಆಗ್ತೀರಾ. ಓಕೆ, ನೀವೇನು ಆ್ಯಕ್ಟಿವಿಟೀಸ್ನ ನೀವು ಮಾಡ್ತಾ ಹೋಗ್ತೀರೋ ಅದರಲ್ಲಿ ನೀವು ಬೆಸ್ಟ್ ಆಗ್ತೀರಾ, ಪರ್ಫೆಕ್ಟ್ ಆಗ್ತೀರಾ. ಓಕೆ. ಇನ್ನೊಂದು ನಮಗದು ಹ್ಯಾಪಿನೆಸ್ ಕೊಡುತ್ತೆ. ಸೊ ನೀವು ಯಾವುದನ್ನು ಖುಷಿಯಿಂದ ಹ್ಯಾಪಿನೆಸ್ಸಿಂದ ಮಾಡ್ತೀರಾ, ಯು ನೋ ಅಟ್ ದ ಎಂಡ್ ಆಫ್ ದ ಡೇ ನೀವು ಬೇಜಾರಲ್ಲಿದ್ದಾಗ, ಡಿಪ್ರೆಷನ್ ಇದ್ದಾಗ ನಿಮ್ಮನ್ನು ನೀವು ಖುಷಿ ಪಡಿಸೋಕೆ ನೀವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಕಾಗಿಲ್ಲ. ಓಕೆ. ಅಟ್ಲೀಸ್ಟ್ ಒಂದು ಆ್ಯಕ್ಟಿವಿಟಿ ಮೇಲೆ ಡಿಪೆಂಡ್ ಆಗ್ಬೋದು. ಓಕೆ, ನಾನು ಔಟ್ ಆಫ್ ಮೈಂಡ್ ಆಗಿದ್ದೀನಿ, ನಾನು ಡಿಪ್ರೆಸ್ಡ್ ಆಗಿದ್ದೀನಿ, ನಾನು ಸ್ಯಾಡ್ ಆಗಿದ್ದೀನಿ, ಅದೆಲ್ಲ ಆಗಿದ್ರೂ ಕೂಡ ಅದರಿಂದ ಹೊರಗಡೆ ತರೋಕ್ಕೆ ನನಗೇನೋ ಒಂದು ವೇ ಇದೆ, ಅದನ್ನು ನಾನು ಫೈಂಡ್ ಔಟ್ ಮಾಡಬೇಕು. ಸೊ ವೇಸ್ ಬಂದುಬಿಟ್ಟು ಹಾಬೀಸ್ ಆಗಿರುತ್ತೆ. ಡ್ಯಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು, ಕುಕ್ಕಿಂಗ್, ಪೇಂಟಿಂಗ್, ಯಾವುದಾದ್ರು ಆಗಿರ್ಬೋದು. ನಿಮಗೆ ಯಾವುದನ್ನು ಮಾಡಬೇಕನ್ಸುತ್ತೆ ಅದನ್ನು ಮಾಡಿ. ಐ ಹೋಪ್ ಇಷ್ಟೇ ನಾನು ಹೇಳೋಕ್ಕಿರೋದು. ಸೆಲ್ಫ್ ಕೇರ್ ಬಗ್ಗೆ ಮಾತ್ರ ಹೇಳಬೇಕಿತ್ತು, ಆ್ಯಂಡ್ ಹೇಗೆ ಕೇರ್ ಮಾಡ್ತೀರಾ ನಿಮ್ಮನ್ನು ಅನ್ನೋದನ್ನ ಹೇಳಬೇಕಿತ್ತು. ಐ ಡೋಂಟ್ ನೋ, ನನಗೆ ಇದೆಷ್ಟು ನಾನು ಎಷ್ಟೇ ಹೇಳಿದೆ ನಿಮಗೆ ಎಷ್ಟು ಅರ್ಥ ಆಯಿತು ನನಗೆ ಗೊತ್ತಿಲ್ಲ, ಬಟ್ ನಿಮಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ನಾನು ಜಸ್ಟ್ ಸ್ಕಿಪ್ ದ ವಿಡಿಯೋ ಅಷ್ಟೇ. ನಾನು ಜಾಸ್ತಿ ಫೋರ್ಸ್ ಮಾಡಲ್ಲ. ಆ್ಯಂಡ್ ಇದು ನನ್ನ ಒಪಿನಿಯನ್, ನನಗೆ ಅನಿಸ್ತು. ಬಿಕಾಸ್ ನಾವು ನಮ್ಮನ್ನು ಪ್ರೀತಿಸಿದ್ರೆ ನಮ್ಮ ಫಸ್ಟ್ ಥಿಂಗ್ ನಾವು ನಮ್ಮನ್ನು ಕೇರ್ ಮಾಡ್ತೀವಿ. ಆ್ಯಂಡ್ ನೀವು ಕೇರ್ ಮಾಡಬೇಕಾಗಿರೋದು ಲೈಕ್ ಯಾವುದೋ ಲೈಕ್ ಏನೋ ಒಂದು ಬೆನಿಫಿಟ್ ಸಿಗೋಸ್ಕರ ಅಲ್ಲ, ಜಸ್ಟ್ ಕೇರ್. ನಿಮ್ಮ ಪ್ರೀತಿ ಅದಕ್ಕೆ ಸಿಗುತ್ತೆ ಅಂತಲೋ ಅಟ್ಲೀಸ್ಟ್ ನಿಮ್ಮ ಬಾಡಿಲಿರೋ ಪ್ರತಿಯೊಂದು ಪಾರ್ಟ್ಸಿಗೂ ಕೂಡ, ನಿಮ್ಮ ಬಾಡಿಲಿರೋ ಪ್ರತಿಯೊಂದು ಅಂಗಕ್ಕೂ ಕೂಡ ಪ್ರೀತಿ ತೋರಿಸಿ. ಓಕೆ, ಅದನ್ನು ನೀವು ಇಷ್ಟಪಡ್ತಿರೋ ಬಿಡ್ತಿರೋ ಸೆಕೆಂಡರಿ, ಬಟ್ ಪ್ರೀತಿ ತೋರಿಸೋದಂತೂ ತೋರಿಸ್ತಾನೆ ಇರಬೇಕು. ಐ ಹೋಪ್ ಈ ವಿಡಿಯೋ ನಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆಗಿದ್ದರೆ ದಯವಿಟ್ಟು ನನಗೆ ತಿಳಿಸಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದ ಮೂಲಕ ಮತ್ತು ಸೆಲ್ಫ್ ಲವ್ ಎಪಿಸೋಡ್ಸಲ್ಲಿ ನನಗೆ ಗೊತ್ತಿಲ್ಲ ನಾನು ಯಾವಾಗ ವಿಡಿಯೋ ಮಾಡ್ತೀನಿ ಅಂತ, ಬಟ್ ಡೆಫಿನೆಟ್ಲಿ ನನಗೆ ಒಂದು ಮಾಡಬೇಕಂತ ಫೀಲ್ ಆದಾಗ ಖಂಡಿತ ಮಾಡ್ತೀನಿ. ಐ ಹೋಪ್ ನಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಆಗಿದ್ರೆ ನನಗೆ ತಿಳಿಸಿ. ಹಾಗೆಯೇ ಸದ್ಯದಲ್ಲಿ ಲೈಕ್ ನಾನು ಹೇಳಿದ್ನಲ್ಲ ಶಿವನ ಬಗ್ಗೆ ವೀಡಿಯೋಸ್ ಮಾಡಬೇಕು ನಾನು ಅಂತ ಸ್ಟಾರ್ಟ್ ಮಾಡ್ತೀನಿ. ಅದು ಯಾವಾಗ ಸ್ಟಾರ್ಟ್ ಮಾಡ್ತೀನಿ ಗೊತ್ತಿಲ್ಲ, ಬಟ್ ನೆಕ್ಸ್ಟ್ ಬಂದುಬಿಟ್ಟು ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಇರುತ್ತೆ. ಸೊ ಈ ಚಾನಲ್ ಡೆಡಿಕೇಟೆಡ್ ಆಗಿರುತ್ತೆ ಮೋರ್ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ಗೋಸ್ಕರ. ಸೊ ಮೋರ್ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ನ ತುಂಬ ಮ್ಯಾನಿಫೆಸ್ಟೇಷನ್ ವೀಡಿಯೋಸ್ ಬರೋದಿದೆ, ಖಂಡಿತ ಬರುತ್ತೆ, ಪ್ಲ್ಯಾನಲ್ಲಿದೆ. ಸೊ ಅದೆಲ್ಲ ವೀಡಿಯೋಸು ಬರುತ್ತೆ. ಆ್ಯಂಡ್ ಐ ಹೋಪ್ ನಾನು ತುಂಬ ವೀಡಿಯೋಸ್ ಮಾಡಿರುತ್ತೆ ಮ್ಯಾನಿಫೆಸ್ಟೇಷನ್ ಬಗ್ಗೆ. ಆ್ಯಂಡ್ ತುಂಬ ಜನಕ್ಕೆ ತುಂಬ ಡೌಟ್ಸ್ ಇದೆ, ಅದೆಲ್ಲ ಜಸ್ಟ್ ಪರ್ಟಿಕ್ಯುಲರ್ ಒನ್ ಡೌಟ್ಸ್ ಇಟ್ಕೊಂಡೆ ಲೈಕ್ ವೀಡಿಯೋಸ್ ಮಾಡಬೇಕಂತ ಅಂದ್ಕೊತೀನಿ. ಮ್ಯಾನಿಫೆಸ್ಟೇಷನ್ ವೀಡಿಯೋಸು ಬರುತ್ತೆ, ಸೆಲ್ಫ್ ಲವ್ ಎಪಿಸೋಡ್ಸ್ ಬರುತ್ತೆ, ಜೊತೆಗೆ ಲಾರ್ಡ್ ಶಿವ ಎಪಿಸೋಡ್ಸ್ ಕೂಡ ಬರುತ್ತೆ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.